ನಮಸ್ತೆ, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಇವತ್ತಿನ ಮಾಹಿತಿ ಏನು ಅಂದರೆ, ಎಲ್ಲರೂ ತಮ್ಮ ಪ್ರೈಮರಿ ಎಜುಕೇಷನ್ಸ್ ಹೈಸ್ಕೂಲ್ಸ್ ಮುಗಿಸ್ಕೊಂಡಾದ ನಂತರ +1 +2 ಮುಗಿಸ್ಕೊಂಡಾದ ನಂತರ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋ ಆಸೆ ಇದ್ದವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನೋದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಅಂಥ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋರು ಆಲ್ಮೋಸ್ಟ್ ಎಜುಕೇಷನ್ ಲೋನ್ನ ತೊಗೊಬೇಕು ಅಂತ ಮುಂದಾಗ್ತಾರೆ. ಸೊ ಆ ಎಜುಕೇಷನ್ಸ್ ಲೋನ್ನ ತೊಗೊಳ್ಳೋದು ಹೇಗೆ, ಕ್ರೈಟೀರಿಯಾಸ್ ಮತ್ತು ಯಾವ ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ ಅನ್ನೋದು ಕೆಲವೊಂದು ಮಾಹಿತಿಗಳನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ, ಎಜುಕೇಷನ್ಸ್ ಲೋನ್ನ ಪಡೆಯೋದಕ್ಕೆ ಎಲಿಜಿಬಿಲಿಟಿ ಟು ಗೆಟ್ ಆ್ಯನ್ ಎಜುಕೇಷನ್ಸ್ ಲೋನ್ ಏನು ಎಲಿಜಿಬಿಲಿಟಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮಸ್ಟ್ ಬಿ ಎ ರೆಸಿಡೆಂಟ್ ಆಫ್ ಇಂಡಿಯಾ, ನೀವು ಭಾರತೀಯ ಸಿಟಿಸನ್ಸ್ ಆಗಿರಬೇಕು. ಏಜ್ ಆಫ್ ದ ಕ್ಯಾಂಡಿಡೇಟ್ ಶುಡ್ ಬಿ 18 to 35 ಇಯರ್ಸ್ ಆಗಿರಬೇಕು. ಸೊ ನೀವು ಅಪ್ಲಿಕೇಶನ್ ಆಗ್ತಿರಲ್ಲ ಲೋನ್ ತೊಗೊಳ್ಳೋದಕ್ಕೆ, ಸೊ ಆ ಒಂದು ಪ್ರೊಸೆಸಿಂಗಲ್ಲಿ ಆ ಒಂದು ಪೀರಿಯಡಲ್ಲಿ ನಿಮ್ಮ ಏಜ್ 18 to 35 ಆಗಿರಬೇಕು. ಈ ಆರ್ ಶಿ ಮಸ್ಟ್ ಬಿ ಕನ್ಫರ್ಮ್ಡ್ ಅಡ್ಮಿಷನ್ ಇನ್ ಅ ರೆಕಾಗ್ನೈಸ್ಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ ಆರ್ ಅಬ್ರಾಡ್. ಸೊ ಈ ಒಂದು ಪರ್ಟಿಕ್ಯುಲರ್ ಎಜುಕೇಷನ್ಸ್ ಲೋನ್ ಇಂಡಿಯಾದಲ್ಲಿ ಓದಲಿಕ್ಕೆ ಮಾತ್ರ ಅಲ್ಲ, ನೀವು ಅಬ್ರಾಡಲ್ಲಿ ಹೋಗಿ ಓದ್ತೀನಿ ಅಂದರೂ ಸಹ ನಿಮಗೆ ಎಜುಕೇಷನ್ಸ್ ಲೋನ್ನ ಸಿಗುತ್ತೆ. ಸೊ ಕೆಲವೊಂದು ಬ್ಯಾಂಕಲ್ಲಿ ಕೆಲವೊಂದು ಥರದ ಎಜುಕೇಷನ್ಸ್ ಲೋನ್ನು ಸಹ ಕೊಡ್ತಾರೆ. ಕೆಲವರು ಇಂಡಿಯಾದಲ್ಲೇ ಮಾತ್ರ ಕೊಡ್ತಾರೆ, ಕೆಲವರು ಫಾರಿನ್ ಕಂಟ್ರೀಸ್ಗೂ ಸಹ ಎಜುಕೇಷನ್ಸ್ ಲೋನ್ನ ಕೊಡ್ತಾರೆ. ಈ ಆರ್ ಶಿ ಮಸ್ಟ್ ಬಿ ಅಂಡರ್ ಗೋಯಿಂಗ್ ಎ ಗ್ರ್ಯಾಜುಯೇಟ್ ಆರ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಆರ್ ಎ PG ಇನ್ ಡಿಪ್ಲೊಮೊ. ಸೊ ನಿಮ್ಮ ಹೈಯರ್ ಸ್ಟಡೀಸ್, ಗ್ರ್ಯಾಜುಯೇಟ್, ಡಿಗ್ರಿ, ಮಾಸ್ಟರ್ಸ್, ಸೊ ಯಾರೆಲ್ಲ ಮಾಸ್ಟರ್ಸ್ನ ಮಾಡಬೇಕು ಅಂದ್ಕೊಂಡಿದ್ದೀರೋ ಸೊ ಅಂಥವ್ರಿಗೆ ಈ ಒಂದು ಎಜುಕೇಷನ್ಸ್ ಲೋನ್ನ ಪ್ರೊವೈಡ್ ಮಾಡ್ತಾರೆ. ದ ಅಪ್ಲಿಕೆಂಟ್ ಶುಡ್ ಹ್ಯಾವ್ ಸೆಕ್ಯೂರ್ಡ್ ಅಡ್ಮಿಷನ್ಸ್ ಇನ್ ಎ ಕಾಲೇಜ್ ಆರ್ ಯೂನಿವರ್ಸಿಟಿ, ಸೊ ರೆಕಾಗ್ನೈಸ್ಡ್ ಬೈ UGC ಆ್ಯಂಡ್ ಆಲ್ ಇಂಡಿಯಾ ಕೌನ್ಸಿಲ್ಸ್ ಆಫ್ ಟೆಕ್ನಿಕಲ್ ಎಜುಕೇಷನ್ಸ್ ಆರ್ ಗೌರ್ಮೆಂಟ್ ಎಕ್ಸೆಟ್ರಾ. ಸೊ ರೆಕಾಗ್ನೈಸ್ಡ್ ಯೂನಿವರ್ಸಿಟಿಲಿ ನೀವು ಅಡ್ಮಿಷನ್ಸ್ ಆಗಿರಬೇಕು. ಸೊ ಹೀಗಾದರೆ ಮಾತ್ರ ನಿಮಗೆ ಎಜುಕೇಷನ್ಸ್ ಲೋನನ್ನು ಕೊಡ್ತಾರೆ. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಬೇಸಿಕ್ ಡಾಕ್ಯುಮೆಂಟ್ಸ್. ಸೊ ಈ ಡಾಕ್ಯುಮೆಂಟ್ಸ್ ಕೆಲವೊಂದು ಬ್ಯಾಂಕಿಂದ ಬ್ಯಾಂಕ್ಗೆ ವೇರಿ ಆಗ್ತಾ ಹೋಗ್ಬೋದು. ಕೆಲವೊಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸು ಸಹ ಕೇಳ್ಬೋದು. ಸೊ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇದು ಎಲ್ಲದರ ಪ್ರೊಸೆಸನ್ನು, ಎಲ್ಲ ಡಾಕ್ಯುಮೆಂಟ್ಸನ್ನು ಒಂದ್ಸಲ ಕ್ರಾಸ್ ವೆರಿಫಿಕೇಷನ್ಸ್ ಮಾಡಿ ಅದಾದ ನಂತರ ಸಂಪೂರ್ಣ ಮಾಹಿತಿ ಪಡ್ಕೊಂಡ ನಂತರ ಅಪ್ಲೈನ ಮಾಡಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್: 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್, copy of exam mark sheets of 10th, 12th, latest educational certificates, mark sheets of entrance examinations if any. ಸೊ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನೀವು KCET ಆಗಿರ್ಬೋದು, ನೀಟ್, JEA, ಸೊ ಹೀಗೆ ಹಲವಾರು ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ನ ಬರೆದು ನೀವು ಹೈಯರ್ ಸ್ಟಡೀಸ್ನ ಮಾಡಬೇಕು ಅಂದ್ಕೊಂಡಿರೋ ಆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಮಾರ್ಕ್ ಶೀಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸ್ಟೇಟ್ಮೆಂಟ್ ಆಫ್ ಕೋರ್ಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಕಾಸ್ಟ್ ಆಫ್ ಸ್ಟಡಿ. ಸೊ ನಿಮ್ಮ ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ಬೇಕಾಗ್ಬೋದು, ನೀವು ಎಷ್ಟು ಲೋನ್ ಅಮೌಂಟನ್ನು ತೊಗೊತಿದ್ದೀರಾ ಅನ್ನೋದನ್ನು ಒಂದು ಡ್ರಾಫ್ಟ್ ಥರ ಕೊಡಬೇಕಾಗತ್ತೆ. ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ ಆಫ್ ಅ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ ಆರ್ ಎ ಗಾರ್ಡಿಯನ್. ಸೊ ಈ ಒಂದು ಪೇರೆಂಟ್ ಆರ್ ಗಾರ್ಡಿಯನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು 4 ಲಕ್ಷ ಕೇಳ್ಬೋದು, 5 ಲಕ್ಷ ಕೇಳಬೇಕು. ಸೊ ಕೊಲಾಟ್ರಲ್ ಲೋನನ್ನು ಕೊಡ್ತಾರೆ, ಅಂದರೆ ನಿಮ್ಮ ಪೇರೆಂಟ್ಸ್ನ ಅದಕ್ಕೆ ನಾಮಿನಿ ಆಗಿ ನಿಮಗೆ ಲೋನನ್ನು ಸಬ್ಮಿಟ್ ಮಾಡ್ತಾರೆ. ಏಜ್ ಪ್ರೂಫ್, ಐಡೆಂಟಿಟಿ ಪ್ರೂಫ್, ರೆಸಿಡೆನ್ಸ್ ಪ್ರೂಫ್ ಆ್ಯಂಡ್ ಇನ್ಕಮ್ ಪ್ರೂಫ್ ಡಾಕ್ಯುಮೆಂಟೇಷನ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಡಿಕ್ಲರೇಷನ್ಸ್ ದಟ್ ನೋ ಲೋನ್ ಹ್ಯಾಸ್ ಬಿನ್ ಅವೇಲ್ಡ್ ಫ್ರಮ್ ಅನದರ್ ಲೆಂಡರ್. ಸೊ ಬೇರೆ ಎಲ್ಲೂ ಸಹ ನಾನು ಎಜುಕೇಷನ್ಸ್ ಲೋನನ್ನು ಪಡ್ಕೊಂಡಿಲ್ಲ, ಯಾವ ಬ್ಯಾಂಕಲ್ಲೂ ಸಹ ಪಡ್ಕೊಂಡಿಲ್ಲ ಅನ್ನೋದಕ್ಕೆ ನೀವೊಂದು ಡಾಕ್ಯುಮೆಂಟೇಷನ್ಸ್ನ ಸಹ ಕೊಡಬೇಕಾಗುತ್ತೆ. ಸೊ ಈ ಡಾಕ್ಯುಮೆಂಟೇಷನ್ಸ್ ಅಗೇನ್ ಬ್ಯಾಂಕ್ ಟು ಬ್ಯಾಂಕ್ ವೇರಿ ಆಗಬಹುದು. ನೆಕ್ಸ್ಟ್, ಬ್ಯಾಂಕ್ಸ್ ಆ್ಯಂಡ್ ಇಂಟ್ರೆಸ್ಟ್ ರೇಟ್ಸ್. ಸೊ ಯಾವ ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನ ಒಂದು ಚಿಕ್ಕ ಎಕ್ಸಾಂಪಲ್ ಆಗಿ ಫ್ಯೂ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ. ಮೊದಲನೇದಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 8.80% ಪರ್ ಆ್ಯನಮ್. ಕೆನರಾ ಬ್ಯಾಂಕ್ ಸೇಮ್ 8.80% ಪರ್ ಆ್ಯನಮ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 7.95% ಪರ್ ಆ್ಯನಮ್. ಬ್ಯಾಂಕ್ ಆಫ್ ಬರೋಡಾ 8.50% ಪರ್ ಆ್ಯನಮ್. IDBI ಬ್ಯಾಂಕ್ 8.00% per annum, 5.00% per annum for physically challenged person. HDFC Bank 9.55% to 13.25% per annum. Axis Bank 13.70% to 15.20% per annum. So again ಈ ಒಂದು ಇಂಟ್ರೆಸ್ಟ್ ಆಫ್ ರೇಟ್ಸ್ ನೀವು ಎಷ್ಟು ಎಜುಕೇಷನ್ಸ್ ಲೋನನ್ನು ಪಡ್ಕೊತೀರಾ ಅನ್ನೋದ್ರ ಮೇಲೂ ಸಹ ವೇರಿ ಆಗಬಹುದು. ಸೊ ಕೆಲವರು 4 ಲಕ್ಷ ಬೇಕು, ಕೆಲವರು 7.5 lakhs ಬೇಕು, 6 ಲಕ್ಷ ಬೇಕು. ಸೊ ಈ ಒಂದು ಎಷ್ಟು ಅಮೌಂಟನ್ನು ಪಡ್ಕೊತೀರೋ ಅದ್ರ ಮೇಲೂ ಸಹ ವೇರಿ ಆಗ್ತಾ ಹೋಗಬಹುದು. ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗ್ಬೋದು ಅಥವಾ ಜಾಸ್ತಿನೂ ಸಹ ಆಗ್ಬೋದು. The next is factors to be
ಕನ್ಸಿಡರ್ಡ್ ವೈಲ್ ಚೂಸಿಂಗ್ ಆನ್ ಎಜುಕೇಷನ್ಸ್ ಲೋನ್. ಸೊ ನಾವು ಒಂದು ಎಜುಕೇಷನ್ಸ್ ಲೋನ್ನ ಪಡ್ಕೊಬೇಕಂದ್ರೆ ಯಾವ್ಯಾವ ಮಾಹಿತಿ ಏನೇನು ಥಿಂಗ್ಸ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡಿರಬೇಕು. ಮೊದಲನೇದಾಗಿ ಚೂಸಿಂಗ್ ಯುವರ್ ಬ್ಯಾಂಕ್. ಸೊ ಯಾವ ಬ್ಯಾಂಕಲ್ಲಿ ನೀವು ಎಜುಕೇಷನ್ಸ್ ಲೋನನ್ನು ಪಡ್ಕೊತಿದ್ದೀರಾ ಅನ್ನೋದನ್ನ ನೋಡಬೇಕು. ಬಿಕಾಸ್ ಯಾವ ಬ್ಯಾಂಕಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡ್ತಾರೆ, ಸೊ ಆ ಒಂದು ಪರ್ಟಿಕ್ಯುಲರ್ ಬ್ಯಾಂಕಿಗೆ ನೀವು ಆ ಒಂದು ಪರ್ಟಿಕ್ಯುಲರ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದಾದ ನಂತರ ನಿಮಗೆ ಎಜುಕೇಷನ್ಸ್ ಲೋನನ್ನು ಕೊಡ್ತಾರೆ. ಸೊ ಇಂಟ್ರೆಸ್ಟ್ ರೇಟ್, ಯಾವ ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ, ಆ ಇಂಟ್ರೆಸ್ಟ್ ರೇಟು ವರ್ತಾ ಅನ್ನೋದ್ರ ಎಲ್ಲದ್ರ ಕುರಿತಾದಂತೆ ಮಾಹಿತಿನ ತಿಳ್ಕೊಂಡಾದ ನಂತರ ಚೂಸ್ ಮಾಡಬೇಕು. ರೀಪೇಮೆಂಟ್ ಪೀರಿಯಡ್, ಎಷ್ಟು ವರ್ಷದಲ್ಲಿ ನಾನು ಕೊಡ್ಬೋದು, ನನ್ನ ಎಜುಕೇಷನ್ ಮುಗಿದಾದ ನಂತರ ಎಷ್ಟು ಪೀರಿಯಡಲ್ಲಿ ನಾನು ಕಟ್ಟಬೇಕು ಅಥವಾ ಎಷ್ಟು ಪೀರಿಯಡ್ ಆದಮೇಲೆ ನಾನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಎಲ್ಲದರಾದ ಕುರಿತಾದಂತೆ ಮಾಹಿತಿಯನ್ನು ಪಡ್ಕೊಳ್ಳಿ. ಡೌನ್ ಪೇಮೆಂಟ್, ಹೌ ದ ಇಂಟ್ರೆಸ್ಟ್ ಈಸ್ ಚಾರ್ಜ್ಡ್, ಸೆಕ್ಯೂರಿಟಿ, ಅದರ್ ಫೀಸಸ್ ಅಂದರೆ ಕೆಲವೊಂದು ಬ್ಯಾಂಕ್ ಅಪ್ಲಿಕೇಶನ್ ಫೀಸಸ್ನ ಕೇಳ್ತಾರೆ ಅಥವಾ ಪ್ರೊಸೀಜರ್ ಫೀಸಸ್ನ ಕೇಳ್ತಾರೆ, ಹಲವಾರು ಎಕ್ಸ್ಟ್ರಾ ಫೀಸಸ್ನು ಸಹ ಕೇಳ್ಬೋದು. ಸೊ ಇದೆಲ್ಲದರ ಕುರಿತಾದಂತೆ ಮಾಹಿತಿನ ತಿಳ್ಕೊಬೇಕಾಗತ್ತೆ. ಆ್ಯಂಡ್ ಕೊನೆಯದಾಗಿ ಇಂಪಾರ್ಟೆಂಟ್ ಡಸ್ ಆ್ಯಂಡ್ ಡೋಂಟ್ಸ್ ಫಾರ್ ಎಜುಕೇಷನ್ಸ್ ಲೋನ್. ಏನು ಮಾಡಬೇಕು, ಏನನ್ನು ಮಾಡಬಾರ್ದು ಅನ್ನೋದ್ರ ಕುರಿತಾದಂತೆ ನೀವು ಗಮನವನ್ನು ವಹಿಸಲೇಬೇಕಾಗುತ್ತೆ. ಬಿಕಾಸ್ ನೀವು ನೋಡಿರೋ ಹಾಗೆ ಎಷ್ಟೊಂದು ಫ್ರಾಡ್ಗಳು ನಡೆಯುತ್ತೆ ವೆನ್ ಕಂಪೇರ್ ಟು ಫೈನಾನ್ಷಿಯಲ್ ಮ್ಯಾಟರಿಗೆ ಬಂದಾಗ ಫ್ರಾಡ್ ಮಾಡೋಕ್ಕೆ ಸಾಕಷ್ಟು ಜನ ಬರ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ರಿಕ್ವೈರ್ಮೆಂಟ್ ಏನು, ನಾನು ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಕುರಿತಾದಂತೆ ಮಾಹಿತಿನ ನೀವು ಪಡ್ಕೊಬೇಕಾಗುತ್ತೆ. ಮೊದಲನೇದು, ಡೂ ಥ್ರೂ ರಿಸರ್ಚ್ ವೈಲ್ ಅಪ್ಲೈಯಿಂಗ್ ಫಾರ್ ಆನ್ ಎಜುಕೇಷನ್ಸ್ ಲೋನ್. ಎಜುಕೇಷನ್ಸ್ ಲೋನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ಯಾವ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಹೋಗಬೇಕು, ನಾನು ಏನು ಕೋರ್ಸ್ನ ಮಾಡಬೇಕು, ನಾನು ಎಜುಕೇಷನ್ಸ್ ಲೋನ್ ತೊಗೊಬೇಕಂದ್ರೆ ಯಾವ ಬ್ಯಾಂಕಲ್ಲಿ ತೊಗೊಬೇಕು, ಎಷ್ಟು ಎಜುಕೇಷನ್ಸ್ ಲೋನ್ನ ಬೇಕಾಗುತ್ತೆ, ನಾನು ಎಷ್ಟು ವರ್ಷ ಓದ್ತೀನಿ. ಸೊ ಇದೆಲ್ಲದರ ಕ್ಯಾಲ್ಕುಲೇಷನ್ ಆದ ನಂತರ ನೀವು ಎಜುಕೇಷನ್ಸ್ ಲೋನ್ನ ಪಡ್ಕೊಬೇಕಾಗುತ್ತೆ. ರೀಡ್ ಆಲ್ ಡಾಕ್ಯುಮೆಂಟ್ಸ್ ಕೇರ್ಫುಲ್ಲಿ ಆ್ಯಂಡ್ ನೆವರ್ ಅಸ್ಯೂಮ್ ಎನಿಥಿಂಗ್. ಸೊ ಬ್ಯಾಂಕ್ ಅವ್ರು ಪ್ರೊವೈಡ್ ಮಾಡಿರ್ತಕ್ಕಂಥ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಕ್ಲಿಯರಾಗಿ ಓದಿ. ಏನೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವೇ ಅಸ್ಯೂಮ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆಲ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಾಪರ್. ನಿಮಗೆ ಯಾವುದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ಆ ರೆಸ್ಪೆಕ್ಟಿವ್ ಪರ್ಸನ್ಸ್ನ ಹೋಗ್ಬಿಟ್ಟು ಕೇಳಿ ಕ್ಲಾರಿಫೈಯನ್ನು ಮಾಡ್ಕೊಬೋದು. ಪರ್ಟಿಕ್ಯುಲರ್ಲಿ ಈ ಒಂದು ಎಜುಕೇಷನ್ಸ್ ಲೋನ್ನ ಹಾಕಬೇಕಾದ್ರೆ ಪರ್ಟಿಕ್ಯುಲರ್ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ನಿಮ್ಮ ಎಲ್ಲ ಡೌಟ್ಸು ಎಲ್ಲ ಕ್ಲಾರಿಫಿಕೇಷನ್ಸ್ನ ಪಡ್ಕೊಳ್ಳಿ. ಡೋಂಟ್ ಇನ್ವಾಲ್ವ್ ಎನಿ ಮಿಡಲ್ ಏಜೆಂಟ್ಸ್ ಆರ್ ಬ್ರೋಕರ್ಸ್. ಇಟ್ ಈಸ್ ಬೆಟರ್ ಟು ಡೀಲ್ ವಿತ್ ಅ ಬ್ಯಾಂಕ್ ಡೈರೆಕ್ಟ್ಲಿ. ಸೊ ಯಾವುದೇ ರೀತಿಯಾದಂಥ ಮಧ್ಯವರ್ತಿಗಳನ್ನ ನೀವು ಎಜುಕೇಷನ್ಸ್ ಲೋನ್ನ ಪಡ್ಕೊಬೇಕಾದ್ರೆ ಮಿಡಲಿಗೆ ತರೋಕ್ಕೆ ಹೋಗಬೇಡಿ. ಸೊ ಡೈರೆಕ್ಟಾಗಿ ಬ್ಯಾಂಕನ್ನು ಕಾಂಟ್ಯಾಕ್ಟ್ ಮಾಡಿ. ಮೇಕ್ ಶೂರ್ ಯು ಸಬ್ಮಿಟ್ ಆಲ್ ದ ರಿಲೆವೆಂಟ್ ಡಾಕ್ಯುಮೆಂಟ್ಸ್. ಬ್ಯಾಂಕ್ ಅವ್ರು ಕೇಳಿರ್ತಕ್ಕಂಥ ಎಲ್ಲ ಕ್ರೈಟೀರಿಯಾ ಬೇಸ್ಡ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ. ಡು ನಾಟ್ ಅಟೆಂಪ್ಟ್ ಟು ಬ್ರೈಬ್ ಎನಿವೆನ್. ಯಾರಿಗೂ ಸಹ ಬ್ರೈಬನ್ನು ಕೊಡೋದಕ್ಕೆ ಮುಂದೆ ಹೋಗಬೇಡಿ. ಮೇಕ್ ಶೂರ್ ಯು ಫಾಲೋ ಅಪ್ ವಿತ್ ಬ್ಯಾಂಕ್ ಅಫಿಷಿಯಲ್ಸ್ ರೆಗ್ಯುಲರ್ಲಿ. ಸೊ ಎಜುಕೇಷನ್ಸ್ ಒನ್ಸ್ ಅಪ್ಲೈ ಮಾಡಾದ್ಮೇಲೆ ಎಜುಕೇಷನ್ಸ್ ಲೋನ್ ಅಪ್ಲೈ ಆದ ನಂತರ ಅದನ್ನು ಫಾಲೋ ಅಪ್ಪನ್ನು ಸಹ ಮಾಡಬೇಕು. ಸೊ ದಟ್ ನಿಮಗೆ ಬೇಗ ಅಪ್ರೂವಲ್ ಆಗಬಹುದು. ಸೊ ಇದಿಷ್ಟು ಎಜುಕೇಷನ್ಸ್ ಲೋನ್ ಕುರಿತಾದಂತೆ ಕೆಲವೊಂದು ಮಾಹಿತಿಗಳು. ಸೊ ಯಾರೇ ಎಜುಕೇಷನ್ಸ್ ಲೋನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಾದ ನಂತರ ಎಜುಕೇಷನ್ಸ್ ಲೋನ್ನ ಅಪ್ಲೈ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.